ಅಲ್ಲ, ಯಾರಪ್ಪ ನೀವು? ಧನಂಜಯ ವರ್ಮಾ ಅವರು, ಜಮೀನ್ದಾರು. ಈ ಊರಿನಲ್ಲಿ ಧನಂಜಯ ವರ್ಮಾ ಅಂತ ಇದ್ದಾರೆ. ಅವರಿಗೆ ನಾಗಜಾತಿ ಮೇಲೆ ಕೋಪ. ನಾಗಭಕ್ತರಂದ್ರೆ ಅಸಹ್ಯ. ನಾಗಮ್ಮನ್ನ ಪೂಜಿಸಿದ್ರೆ ಊರಿಂದಾನೇ ಆಚೆ ಹಾಕ್ತಾರಮ್ಮ. ಧನಂಜಯ್ ವರ್ಮಾ ಅವರ? ಅಲ್ಲ, ನೀವು ನಮ್ ಕೆಲ್ಸ ಮಾಡೋದು ಅಂದ್ರೇನು? ಇದೇನ್ ಬುದ್ಧಿ? ನೀವು ಇವ್ರಿಗೋಸ್ಕರ ನೀವ್ಯಾಕೆ ಬುದ್ಧಿ ಕೆಲಸ ಮಾಡ್ತೀರಾ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಬುದ್ಧಿ ಬುದ್ಧಿ ಬೇಡ ಬೇಡ ಬುದ್ಧಿ 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 ಇದು ಕನ್ಸೋ ನಿಜಾನೋ ಗೊತ್ತಾಗ್ತಿಲ್ಲ. ನಿಮ್ಮಂತ ದೊಡ್ಡ ಮನುಷ್ಯರು ನಮ್ಮಂತವ್ರ ನೆರಳು ಕೂಡ ತಾಗಬಾರ್ದು ಅಂತ ಅನ್ಕೋತಾರೆ. ಅಂಥದ್ರಲ್ಲಿ ಆಪತ್ ಬಾಂಧವನಾಗಿ ನಮಗ್ ಸಹಾಯ ಮಾಡಿದ್ದೀರಾ. ಅಷ್ಟಕ್ಕೂ ನಮ್ಮಂಥವ್ರ ಮೇಲೆ ನಿಮ್ಗ್ಯಾಕೆ ಇಷ್ಟೊಂದು ದಯೆ? ಆ ದೇವರು ನನಗೆ ಆಸ್ತಿ, ಅಂತಸ್ತು, ಹೆಸರು, ಪ್ರತಿಷ್ಠೆ ಎಲ್ಲ ನೀಡ್ದ. ಜೊತೆಗೆ ಕಷ್ಟವನ್ನ ನೋಡಿದ್ರೆ ಕರಗೋಗೋ ಮನ್ಸನ್ನು ಕೊಟ್ಟಿದ್ದಾನೆ. ನನ್ನ ಕೈಲಿ ಯಾರೇ ಕಷ್ಟಪಡ್ತಿದ್ರು ನೋಡಕ್ಕಾಗಲ್ಲ, ಸಹಾಯ ಮಾಡದೆ ಇರೋಕ್ಕಾಗಲ್ಲ. ಅದೇ ಅಮ್ಮ ನನ್ನ ಬಲಹೀನತೆ. ಬಲಹೀನತೆ ಅಂತ ಯಾಕೆ ಹೇಳ್ತೀರ ನೀವು? ದೊಡ್ಡ ಮನ್ಸು ಕೋಟಿ ಜನರಲ್ಲಿ ಒಬ್ರಿಗೆ ಮಾತ್ರ ಇರುತ್ತಂತಿದು. ಅದೇನೋ ನಿಮ್ನ ಹೀಗೆ ನೋಡ್ತಿದ್ದಂಗೆ ನನಗೆ ತುಂಬ ದುಃಖ ಆಯಿತು. ಯಾಕೋ ಗೊತ್ತಿಲ್ಲ, ಇವ್ರನ್ನ ನೋಡಿದ ಕೂಡಲೇ ನಾನು ಒಡ ಹುಟ್ಟಿದವರು ಅನಿಸ್ತು. ಒಂದು ವೇಳೆ ನನ್ನ ತಂಗಿ ಭದ್ರ ನನ್ನ ಕಣ್ಣೆದುರಿಗೆ ಕಷ್ಟಪಡ್ತಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗುತ್ತಾ? ನೀವೇನು ಮುಜುಗರ ಪಡಬೇಡಿ. ನಿಮಗೇನು ಸಹಾಯ ಬೇಕಿದ್ರೂ ಕೇಳಿ, ತಪ್ಪದೇ ಸಹಾಯ ಮಾಡ್ತೀನಿ. ಈಗಾಗ್ಲೇ ನಮಗ್ ತುಂಬಾ ಸಹಾಯ ಮಾಡಿದ್ದೀರಾ, ಇನ್ನೇನು ಬೇಡ ನಮ್ಗೆ. ನೀನು ಹಾಗಂದ್ರೆ ನನಗೆ ದುಃಖ ಆಗುತ್ತಮ್ಮ. ನೀನು ನನ್ನ ತಂಗಿ ಇದ್ದಂಗೆ. ನನ್ನ ಮೇಲೆ ಇನ್ನೂ ನಂಬಿಕೆ ಬರಲಿಲ್ವಾ? ಅಯ್ಯೋ, ಎಂಥ ಮಾತಾಡ್ತಿದ್ದೀರಾ? ನಿಮ್ಮನ್ನ ನಂಬಲಿಲ್ಲ ಅಂದ್ರೆ ನಮ್ ದೇವ್ರನ್ನು ನಂಬಲ್ಲ ಅಂತಾನೆ. ನೀನು ನನ್ನ ನಂಬೋದೇ ನಿಜ ಆದ್ರೆ ನಿನ್ನ ಕೈಯಾರೆ ಒಂದು ತುತ್ತು ಅನ್ನ ನೀಡಮ್ಮ. ಕೊಡ್ತೀನಿ ರೀ, ಈಗ್ಲೇ ಕೊಡ್ತೀನಿ. ಹಸಿಗೊಜ್ಜು ಅನ್ನ ನಿಮ್ ಕೈಲಿ ತಿನ್ನಕ್ಕಾಗತ್ತಾ? ಪ್ರೀತಿಯಿಂದ ನೀಡೋ ಹಸಿಗೊಜ್ಜು ಅನ್ನ ಪರಮಾನಕ್ಕೂ ಸಮತಾಯಿ. ಕೊಡಮ್ಮ. ಅಮೃತ ಕಣಮ್ಮ. ಇವತ್ತು ನನ್ನ ಹಸಿವು ನೀಗಿಸಿದ ಅನ್ನಪೂರ್ಣೇಶ್ವರಿ ನೀನು. ನಿನ್ನ ಋಣ ನಾನು ತೀರಿಸದೇ ಇರಲ್ಲ. ಲೇ, ಅದನ್ನ ಕೊಡು. ಏನಪ್ಪ ಇದು? ದುಡ್ಡು ಕಣಮ್ಮ, ಬೆಳೆ ಖರ್ಚುಗಳಿಗೆ ಇಟ್ಕೊಳ್ಳಿ. ಸಾಲ ತೀರ್ಸೋ ಶಕ್ತಿ ನಮಗಿಲ್ಲ ಬುದ್ಧಿ. ಇದು ನಿಮಗೆ ಸಾಲವಾಗಿ ಕೊಡ್ತಿಲ್ಲ, ಹಾಗಂತ ದಾನನೂ ಮಾಡ್ತಿಲ್ಲ. ನನ್ನ ತಂಗಿಗೆ ಅರಿಶಿಣ ಕುಂಕುಮದ ಉಡುಗೊರೆ ಇದು. ತನಗಿಷ್ಟ ಆದಾಗ ವಾಪಸ್ ಕೊಡ್ಲಿ, ಕೊಡದೇ ಇದ್ರೂ ಪರವಾಗಿಲ್ಲ. ಅಯ್ಯ, ಅಯ್ಯ ಅಲ್ಲಮ್ಮ, ಅಣ್ಣಯ್ಯ ಅಂತ ಕರಿ. ಇಲ್ಲಿ ಸುತ್ತಮುತ್ತಲು ಹೊಲಗಳೆಲ್ಲ ನಂದೆ. ಆ 10 ಎಕರೆ ಹೊಲನೂ ನಿಮಗೆ ಗುತ್ತಿಗೆ ಕೊಡ್ತೀನಿ. ನೀವು ಬೆಳೆ ಬೆಳೆದು ನೀವು ತಿಂದ ಮೇಲೆ ಉಳಿದಿದ್ದು ನನಗೆ ಕೊಡಿ. ಬುದ್ಧಿ ಬುದ್ಧಿ ನೀವು ಮನುಷ್ಯರಲ್ಲ ಬುದ್ಧಿ, ನಮ್ಮ ಪಾಲಿನ ದೇವರು. ನಿಮ್ಮಂತ ದೇವರನ್ನು ನೋಡ್ತಾ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಇವತ್ತಿಂದ ನೀವು ನಮ್ಮವರು, ನನ್ನ ಬಂಧುಗಳು. ನಿಮಗೇನು ಅವಶ್ಯಕತೆ ಬಿದ್ದರೂ ನನಗೆ ಕೇಳಿ. ಏನೇ ಕಷ್ಟ ಬಂದರೂ ನನ್ನ ಮನೆ ಬಾಗಿಲು ತಟ್ಟಿ. ಹಾಗೆ ಆಗ್ಲಿ. ಬರ್ತೀನಮ್ಮ.
10 ನಿಮಿಷ ಕೆಲಸ ಮಾಡಿ ಅರ್ಧ ಗಂಟೆ ಹರಟೆ ಹೊಡೆದ್ರೇನೆ ಬಿದ್ದೋಗ್ಬಿಟ್ರು. ನಿಧಿನ ಹುಡುಕೋ ನನ್ನ ಕೆಲಸ ಸುಲಭವಾಯಿತು. ಇನ್ನು ನನ್ನ ಕೆಲಸ ಶುರು. ಅಯ್ಯೋ, ದಿನ ಬೇಳೆನಾ? ಸ್ವಲ್ಪ ಉಪ್ಪಿನಕಾಯಿ ಹಾಕು. ಅಮ್ಮ, ಅಮ್ಮನವ್ರು ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರಮ್ಮ. ನಾನು ಹಾಕಲ್ಲ, ನೀವು ತಿಂತಾ ಇರಿ, ನಾನು ಈಗ್ಲೇ ಬರ್ತೀನಿ. ಬೇಡಮ್ಮ, ಉಪ್ಪಿನಕಾಯಿ ತಿಂದ್ರೆ ಒಳ್ಳೇದಲ್ಲ. ನಿನಗೆ ಅಂತ ಗೋಡಂಬಿನೂ ಬಾದಾಮಿನೂ ತಂದಿದ್ದೀನಿ. ದಿನಾ ನೀನ್ ಇದನ್ನೇ ತಿನ್ಬೇಕು. ಹುಟ್ಟೋ ಮಗು ಗುಂಡ್ಗುಂಡಕ್ಕೆ ಮುದ್ದಾಗಿರುತ್ತೆ. ಶಕ್ತಿ ಬೇಕಲ್ವಾ? ನನ್ಗದ್ ತಿನ್ಬೇಕು ಅನ್ನಿಸ್ತಿಲ್ಲ ಅತ್ತೆ. ಈ ಸಮಯದಲ್ಲಿ ಗರ್ಭಿಣಿಯರಿಗೆ ಹೀಗೆ ಅನ್ಸೋದು. ಇರು, ನಾನೇ ತಿನ್ನಿಸ್ತೀನಿ. ಸೊಸೆ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀಯಮ್ಮ. ಹೆತ್ತ ಮಗಳಾಗಿ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿಲ್ಲ ನೀನು. ತೋರ್ಸು. ಈ ಸಂಭ್ರಮ ಇನ್ನು ತುಂಬಾ ದಿನ ಉಳಿಯಲ್ಲ. ಅಮ್ಮ ನಾಗಮ್ಮ, ನಿನ್ ದಯೆ. ಏನಮ್ಮ, ನೀನು ನನ್ನ ಮನೆಯಲ್ಲಿ ವಾಸ ಮಾಡ್ತಿದ್ಯಾ ತಾಯಿ? ನನ್ನನ್ನು ಹೀಗೆ ಕರುಣಿಸಿದ್ಯಾ ತಾಯಿ? ಆ ಮಹಾವಿಷ್ಣುಗೆ ನೀನು ನೆರಳು ಕೊಡ್ತೀಯ ಅಂತಾರೆ. ಅಂತ ನಿನಗೆ ನಾನು ನೆರಳು ಕೊಡೋ ಅದೃಷ್ಟ ಕೊಟ್ಟಿಯ ನನ್ನಮ್ಮ. ಈ ವಿಷಯನ ಈಗ್ಲೇ ನನ್ನ ಗಂಡನ್ಗೆ ಹೇಳ್ಬೇಕು. ಏನಂದ್ರೆ ರೀ, ಬೇಗ ಬನ್ನಿ ರೀ. ಏನ್ ಮಹಾದೇವಿ, ಯಾಕೆ ಕಿರ್ಸ್ಕೊತಿದ್ಯಾ? ಏನಾಯ್ತು? ನಾಗಮ್ಮ ತಾಯಿ ನಮ್ಗೆ ಆಶೀರ್ವಾದ ಮಾಡಿದಾಳೆ. ನಮ್ ಮನೇನೆ ಅವಳಿಗೆ ಗುಡಿ ಆಗಿದೆ ರೀ. ಗುಡಿನಾ? ಹೌದು ರೀ, ಇಲ್ಲಿ ನೋಡಿ. ರೀ, ಏನ್ ಮಾಡ್ತಿದ್ದೀರಾ ರೀ? ಈ ಹುತ್ತಾನ ನೆಲಸಮ ಮಾಡ್ತೀನಿ ರೀ. ಹೌದು, ಈ ಮನೇಲಿ ಹುತ್ತ ಬೆಳೆದಿದೆ ಅಂತ ಧನಂಜಯ ವರ್ಮ ಗೊತ್ತಾದ್ರೆ ನಮ್ಮನ್ನ ಸಾಯಿಸಿ ಅದೇ ಹುತ್ತಲ್ಲಿ ಮಣ್ಣು ಮಾಡ್ತಾರೆ, ಗೊತ್ತಾ? ಹಾಗಂತ ಅವನಿಗೆ ಭಯ ಪಟ್ಟು ನಾಗಮ್ಮ ತಾಯಿಗೆ ಆಶ್ರಯ ಇಲ್ದಂಗ್ ಮಾಡೋದಾ? ಅವ್ರ ಆಶ್ರಯದ ಬಗ್ಗೆ ಯೋಚನೆ ಮಾಡಿದ್ರೆ ನಮಗ್ ಆಶ್ರಯ ಇಲ್ದೇ ಇರೋಂಗಾಗುತ್ತೆ. ಯಾಕೆ ಗೊತ್ತಾ? ನಾವ್ ಯಾರು ಅಂತ ಗೊತ್ತಿಲ್ಲದೆ ಇದ್ರು, ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲದೆ ಇದ್ರು, ನಮಗೆ ವರ್ಮ ಅವರು ಸಹಾಯ ಮಾಡಿದ್ದಾರೆ. ಆ ವಿಷಯ ಮರ್ತ್ಬಿಟ್ಯಾ? ಆ ದೇವ್ರಂತ ಮನುಷ್ಯನಿಗೆ ಇಷ್ಟ ಇಲ್ದಿರೋ ಕೆಲಸನ ನಾನ್ ಮಾಡಲ್ಲ. ಹುತ್ತ ಹೊಡೆದಾಕೋದು ಪಾಪ ರೀ. ಸಹಾಯ ಮಾಡಿದವ್ರಿಗೆ ಮೋಸ ಮಾಡೋದು ಕೂಡ ಪಾಪನೇ. ನಾಗಮ್ಮ ತಾಯಿ, ಅಂದ್ರೆ ಇದೆಲ್ಲ ನನ್ನ ಊಹೆನಾ? ಇಲ್ಲ, ನನ್ನ ಗಂಡನ್ಗೆ ಹೇಳಿದ್ರೆ ಹೀಗೆ ಮಾಡ್ತಾರೆ. ಆ ವರ್ಮ ಅವರು ಭಯಪಟ್ಟು ಹುತ್ತನ ಹೊಡೆದಾಕ್ತಾರೆ. ನನ್ನ ನಾಗಮ್ಮನ್ನ ನನ್ನಿಂದ ದೂರ ಮಾಡ್ತಾರೆ. ಅವ್ರಿಗೆ ಹೇಳಲ್ಲ. ನನ್ನ ನಾಗಮ್ಮನ್ಗೆ ಯಾವ ತೊಂದ್ರೆನೂ ಬರಕ್ ಬಿಡಲ್ಲ.
ಮಹಾದೇವಿ, ಏನ್ ಮಹಾದೇವಿ ಹೊಸದಾಗಿ ಪರ್ದೆ ಕಟ್ತಿದ್ಯಾ? ಏನಿಲ್ಲ ರೀ, ಏನಿಲ್ಲ ರೀ. ಇರೋ ಒಂದ್ ಕೋಣೆಲಿ ಬಟ್ಟೆ ಬದಲಾಯಿಸ್ಬೇಕು ಅಂದ್ರೆ ಕಷ್ಟ ಆಗ್ತಿದೆ, ಅದಕ್ಕೆ. ನನಗೆ ಹೇಳಿದ್ರೆ ನಾನು ಕಟ್ತಾ ಇರ್ಲಿಲ್ವಾ? ನೀನ್ಯಾಕೆ ಸುಮ್ಮನೆ ಕಷ್ಟಪಡ್ತಿದ್ಯಾ? ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ? ನಾನು ಕಟ್ತೀನಿ ಬಿಡಿ. ಅಯ್ಯೋ, ಅಲ್ಲ ನಿನ್ ಮಾತಿನ ಅರ್ಥ ಇದು ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತನಾ? ಏನಿದು ಮಹಾದೇವಿ? ಇರು ಇರು, ನೀನಿರು, ಬೇಡ, ನೀನ್ ಸುಮ್ನೆ ಇರು, ನಾನ್ ಬೇಡ ಕಟ್ತೀನಿ. ರೀ, ನಾನ್ ನಾನ್ ಕಟ್ತೀನಿ ಕಟ್ತೀನಿ ಅಂತ ಹೇಳ್ದೆ ತಾನೆ, ಅಯ್ಯೋ, ಸುಮ್ನಿರು ಬೇಡ. ಮಹಾದೇವಿ. ಮಹಾದೇವಿ, ಅಲ್ಲ ಈ ಒಂದು ಕೆಲಸ ನನಗೆ ದೊಡ್ಡ ವಿಷಯನಾ? ಹೊಲದಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡ್ತೀನಿ, ಈ ಒಂದು ಕೆಲಸ ನನ್ನ ಕೈಲಿ ಮಾಡಕ್ಕಾಗಲ್ವಾ? ಹೀಗ ಕಟ್ಟೋದು? ಇಷ್ಟೇ ತಾನೇ ಈ ಕೆಲಸ ನನಗೆ ಹೇಳೋದಕ್ಕೆ? ಆಗ್ಲಿಂದ ಹಿಂದೆ ಮುಂದೆ ನೋಡ್ತಾ ಇದೀಯಾ ಏನು? ಅಮ್ಮ, ಅಮ್ಮ ನಾಗಮ್ಮ, ನಿನ್ ಹುತ್ತ ಅವ್ರಿಗೆ ಕಾಣಿಸ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ರೀ. ಇದು ನನ್ಗೋಸ್ಕರ ಕಟ್ಕೊಂಡಿದ್ದು, ನೀವು ಹೋಗ್ಬಾರ್ದು. ಯಾಕೆ? ನಾನು ಯಾಕೆ ಹೋಗ್ಬಾರ್ದು? ಅಯ್ಯೋ, ಹೆಣ್ಮಕ್ಳ ವಿಷಯ ನಿಮ್ಗೆ ಹೇಳ್ಬೇಕಾ ಏನು? ಓ, ಅರ್ಥ ಆಯ್ತು ಮಹಾದೇವಿ. ಇಲ್ಲಿ ನೋಡು, ನೀನ್ ಹೋಗೋದ್ರು ನಾನು ಹೋಗಲ್ಲ, ಸರಿನಾ? ಆ ಮಾತಿನ ಮೇಲೆ ನಿಲ್ಬೇಕು. ಆಯ್ತು ಮಹಾದೇವಿ. ಮಹಾದೇವಿ, ಮೊದಲು ಊಟಕ್ಕೆ ಹಾಕು. ಪಕ್ಕದೂರಲ್ಲಿ ಚೆನ್ನಾಗಿರೋ ಒಂದ್ ಜೋಡಿ ಎತ್ತಿದ್ಯಂತೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತು, ನೀವು ಹೋಗಿ. ನೀನು ಹೊರಡಿ. ಬಾ ಬೇಗ. ಅಮ್ಮ ನಾಗಮ್ಮ, ಇವತ್ತಿಂದ ಇದು ನನಗೆ ಗುಡಿ ಸಮಾನ. ನನಗೋಸ್ಕರ ಬಂದು ನಿನ್ನನ್ನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೋತೀನಿ ತಾಯಿ. ಜೈ ನಾಗಮ್ಮ. ಮಹಾದೇವಿ, ಆ ಏನು ನಾಗಮ್ಮ, ಅಷ್ಟು ಸಂತೋಷವಾಗಿದೆಯಾ? ಆ ಹರಿನಗರಕ್ಕೆ ಪ್ರವೇಶ ದೊರಕಿತು. ನಮ್ಮ ನಾಗನಿಧಿಯನ್ನ ರಕ್ಷಿಸೋ ಅವಕಾಶ ದೊರಕಿತು. ಇಷ್ಟು ವರ್ಷಗಳ ನನ್ನ ಕನಸು ಈಡೇರಿತು. ನಿಜವೇನು? ಹೌದು. ನಮ್ಮ ಜಾತಿ ಶತ್ರುಗಳಾದ ಆ ಧನಂಜಯ ವರ್ಮನ ತಾತ ಮುತ್ತಾತಂದ್ರು ನಮ್ಮ ನಾಗನಿಧಿಗೋಸ್ಕರ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು. ಅದಕ್ಕೋಸ್ಕರ ಎಷ್ಟೋ ನಾಗಗಳನ್ನ ಅಗ್ನಿಗೆ ಆಹುತಿ ಮಾಡಿದ್ರು. ಕೊನೆಗೆ ನಮ್ಮ ವಿಷಕ್ಕೆ ಬಲಿಯಾದ್ರು. ಧನಂಜಯ ವರ್ಮ ಮಾಡಿಸಿದ ಆ ಗರುಡ ರಕ್ಷೆಯಿಂದ ನಮ್ಮ ನಾಗಜಾತಿಗೆ ಆ ಹರಿನಗರದಲ್ಲಿ ಪ್ರವೇಶವೇ ಇಲ್ಲದ ಹಾಗಾಯ್ತು. ಆ ರಕ್ಷೆ ಆ ಊರಿನ ದ್ವಾರವನ್ನು ಮುಟ್ಟದ ಇರೋ ಹಾಗೆ ಮಾಡ್ತು. ಹೌದು, ಆ ರಕ್ಷೆಯಿಂದಲೇ ನಮ್ಮ ನಾಗನಿಧಿಗೆ ರಕ್ಷಣೆ ಇಲ್ಲದಾಗಿದೆ. ಆದ್ರೆ ನಮ್ಮ ಶ್ರಮ ಫಲಿಸ್ತು. ನನ್ನ ಪರಮ ಭಕ್ತಿಯಿಂದ ಹರಿನಗರದಲ್ಲಿ ಸ್ಥಿರ ನಿವಾಸ ಸಿಕ್ತು. ಪರಮ ಭಕ್ತೇನಾ? ಯಾರವಳು? ಮಹಾದೇವಿ ತನ್ನ ಭಕ್ತಿಯಿಂದ ನನ್ನನ್ನ ಆ ಗರುಡ ಶಕ್ತಿಯ ಕಣ್ಣಿಗೆ ಬೀಳದ ಹಾಗೆ ತನ್ನ ಮನೆಗೆ ಸೇರಿಸಿದ್ಲು. ನಮ್ಮ ನಾಗಶಕ್ತಿಯು ಮಾಡದಿರುವ ಕೆಲಸವನ್ನ ಒಬ್ಬ ಭಕ್ತೆ ಮಾಡಿದಾಳೆ ಅಂತ ಆಯ್ತು. ಹೌದು, ಅಷ್ಟು ದೊಡ್ಡ ಭಕ್ತಿ ಆದವಳ ಜೀವನ ಅತೃಪ್ತಿಯಿಂದ ಸಾಗುತ್ತಿದೆ ಅಲ್ಲವೇ? ಸಂತಾನ ಇಲ್ಲ ಅಂತ ಮಹಾದೇವಿ ಎಷ್ಟೋ ದುಃಖಿಸ್ತಾ ಇದ್ದಾಳೆ. ನನ್ನ ಅನುಗ್ರಹದಿಂದ ಆದಷ್ಟು ಬೇಗ ಅವಳ ಕೋರಿಕೆ ಈಡೇರುತ್ತೆ. ಭಲೆ ನಾಗಮ್ಮ, ಭಲೆ.
ಏನೇ ಅತ್ತಿಗೆ, ಎಲ್ಲ ಥರದ ವ್ರತ ಮಾಡಿದ್ರೆ ವಾರಸ್ತಾರ ಹುಡ್ತಾನೆ ಅಂತ ಅನ್ಕೊಂಡಿದ್ಯಾ? ಈ ನಗ್ಗೇರಿ ಮುಳ್ಳನ್ನೇ ಇಟ್ಟು ನಿನಗೆ ಮಕ್ಕಳಾಗ್ದಿರೋ ಹಾಗೆ ನಾನು ಮಾಡ್ತೀನಿ. ಸ್ವಾಮಿ, ನಿನ್ ಕರುಣೆಯಿಂದ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಡೆಯದೆ ಮುದ್ದಾದ ಮೊಮ್ಮಗ ಹುಟ್ಲಿ ಅಂತ ಬೇಡ್ಕೋತಾ ಇದ್ದೀನಿ. ಅನುಗ್ರಹಿಸಪ್ಪ. ಅಮ್ಮ ಅರವಿಂದ, ಅತ್ತೆ. ದೇವ್ರಿಗೆ ತೆಂಗಿನಕಾಯಿ ಒಡೆದು ಆರತಿ ಮಾಡಮ್ಮ. ಸರಿ ಅತ್ತೆ. ಯಾರೀ ನಗ್ಗೇರಿ ಮುಳ್ಳನ್ನ ಇಲ್ಲಿಟ್ಟಿತ್ತು? ಅಯ್ಯೋ, ನನಗೆ ಗೊತ್ತಿಲ್ಲಮ್ಮ. ಇದೇನಿದು ಭದ್ರಾ? ಇದನ್ನೆಲ್ಲ ನೀನೇ ತಾನೇ ಇಟ್ಟಿದ್ದು? ಅಂದ್ರೆ ಇವಳು ನೋಡಿದ್ಲು ಅನ್ಸುತ್ತೆ. ಹಾ, ಅಂದ್ರೆ ಅಮ್ಮ, ಇದು ನಗ್ಗೇರಿ ಮುಳ್ಳಂತ ನನಗೆ ಗೊತ್ತಿಲ್ಲಮ್ಮ. ಗೊತ್ತಿಲ್ದೇನೆ ಇಲ್ಲಿಟ್ಟಿದ್ಯಾ? ಅದು ಹಾಗಲ್ಲಮ್ಮ, ಇದನ್ನ ಇಲ್ಲಿಡಬಾರ್ದು ಅಂತ ನನಗೆ ಗೊತ್ತೇ ಇಲ್ಲಮ್ಮ. ನಮ್ ಕುಲ ದೇವರಿಗೆ ಇಷ್ಟವಾದ್ದನ್ ಮಾತ್ರ ನೈವೇದ್ಯಕ್ಕೆ ಇಡ್ಬೇಕೆ ಹೊರತು ಇಷ್ಟ ಇಲ್ದೇರೋ ಈ ನಗ್ಗೇರಿ ಮುಳ್ಳನ್ನ ಇಲ್ಲಿಟ್ರೆ ಅನುಗ್ರಹಕ್ಕಲ್ಲ, ಶಾಪಕ್ಕೆ ಗುರಿ ಆಗ್ತೀವಿ. ಇದ್ ಮನೆಯೊಳಗೆ ಹೇಗ್ ಬಂತು, ಯಾರಿಟ್ಟಿದ್ದು ಅಂತ ನಂಗೆ ಗೊತ್ತಾಗ್ಬೇಕು. ನನ್ನ ನೋಡಿ ಯಾಕಮ್ಮ ಕೇಳ್ತಿದ್ಯಾ? ನೀನ್ ನನ್ನ ಅನುಮಾನಿಸ್ತಾ ಇದ್ಯಾ? ಅಷ್ಟಕ್ಕೂ ಇದು ಹೇಗೆ ಇಲ್ಲಿಗೆ ಬಂತು ಅಂತ ನನಗೆ ಗೊತ್ತಿಲ್ಲಮ್ಮ. ತಿಳ್ಕೊಳ್ಳೋ ಜವಾಬ್ದಾರಿ ನಿಂಗಿದೆ. ಇದೀಗಿಂದೇಗ್ಲೇ ಮನೆಯಿಂದ ಹೊರಗೆ ಹೋಗ್ಬೇಕಷ್ಟೇ. ಸರಿನಮ್ಮ. ಅಣ್ಣನಿಗೆ ಗೊತ್ತಾಗ್ತಿರೋ ಹಾಗೆ ಮಾಡೋದೇಮ್ಮ ನನ್ನ ಗುರಿ. ಈ ಮನೆಯಲ್ಲಿ ಹುಟ್ಟುತ್ತಾ ಇರೋ ಆ ವಾರಸ್ದಾರನ್ನ ಅಂತ್ಯ ಮಾಡೋದಕ್ಕೆ ಈ ನಗ್ಗೇರಿ ಮುಳ್ಳನ್ನ ಇಡಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲಮ್ಮ. ಈ ಭದ್ರಾವತಿ ಬುಟ್ಟಿಯಲ್ಲಿ ಇನ್ನು ಬೇಜಾನ್ ದಾರಿಗಳಿದೆಯಮ್ಮ. ಹುಷಾರು, ಮೆಲ್ಲಿಗೆ ಕುತ್ಕೋ ಅದಕ್ಕೆ. ನಿಲ್ಲು ಭದ್ರಾವತಿ. ಮೊದಲು ಮಕ್ಕಳಿರೋರು ಕುಂಕುಮ ಹಚ್ಚಿ ಆಶೀರ್ವದಿಸ್ಬೇಕು. ಅಮ್ಮ ಗೌರಿ, ನೀನ್ ಬಂದು ಆಶೀರ್ವದಿಸಮ್ಮ. ಅವ್ರು ಆಶೀರ್ವಾದ ಮಾಡೋದಕ್ಕೆ ನಾನು ಮಧ್ಯ ಬರಬಾರ್ದ? ನನ್ನಮ್ಮ ಆಗಿರೋದಕ್ಕೆ ಉಳ್ಕೊಂಡಿದ್ದಾರೆ. ನನಗೆ ತಾಯಿ ಆಗಿರೋದು ಅವರು ಅದೃಷ್ಟ ಅಂತಲೇ ಹೇಳ್ಬೋದು. ಅದೇ ಅತ್ತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅವ್ರ ಫೋಟೋ ಗೋಡೆ ಮೇಲೆ ನೇತಾಡ್ತಾ ಇತ್ತು. ನೀನ್ ನೋಡಿದ್ ಸಾಕು, ಬಂದು ಕುಂಕುಮ ಹಚ್ಚಿ ಅಕ್ಷತೆ ಹಾಕು. ಪಾಪ, ಮಗು ನೋಡೋದಕ್ಕೆ ತುಂಬ ಖುಷಿಯಾಗಿದ್ದಾಳೆ. ಆ ಮಗು ಈ ಭೂಮಿ ಮೇಲೆ ಹುಟ್ಟಲೇಬಾರ್ದು. ಹುಟ್ಟಿದ್ರೂ ಆ ಮಗು ಬದುಕಲೂಬಾರ್ದು. ಮತ್ತೆ ನನಗೆ ಯಾವಾಗ ಸೊಸೆನ ಕೊಡ್ತೀಯಾ? ಛೀ, ಹೋಗತ್ಗೆ. ನಾಚಿಕೆ ಆಗೋಯ್ತಾ? ಹೌದು. ಯಾಕೆ? ಏನೂ ಇಲ್ಲ, ಯಾವಾಗ್ಲೂ ಮುನಿಸ್ಕೊಂಡಿರೋಳು ನೀನು. ಈ ತರ ನಾಚಿಕೆ ಪಟ್ಕೊಂಡ್ರೆ ಸೂಟ್ ಆಗಲ್ಲ. ಪ್ಲೀಸ್ ಟ್ರೈ ಮಾಡಬೇಡ. ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತು ಅಮ್ಮ.